ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಿನ್ನೆ ಅಂದರೆ ನವೆಂಬರ್ 17ರಂದು KPSC ಅವರು PDO ಎಕ್ಸಾಮನ್ನು ನಡೆಸಿದರು ಫಾರ್ HK ಸ್ಟೂಡೆಂಟ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಪೇಪರ್ 2 ಒಳಗಿರುವಂತಹ ಕಂಪ್ಯೂಟರ್ ಸಬ್ಜೆಕ್ಟ್, ಸೊ ಅದರಲ್ಲಿ 30 ಕ್ವಶನ್ಸ್ ಏನು ಬರ್ತಾವೆ, ಸೊ ಅದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋ ಮುಂಬರುವಂತಹ PDO ಎಕ್ಸಾಮ್ ಇರ್ತದಲ್ಲ ಫಾರ್ ನಾನ್ HK ಸ್ಟೂಡೆಂಟ್ಸ್ಗಳಿಗೆ ಇದು ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ. ಸೊ ಈ ಕ್ವಶನ್ ಪೇಪರ್ ಕಂಪ್ಯೂಟರ್ ರಿಲೇಟೆಡ್ 71st ಇಂದ ಸ್ಟಾರ್ಟ್ ಆಗ್ತದೆ, 71st ನಂಬರಿಂದ. ಸೊ ಲೆಟ್ ಅಸ್ ಸ್ಟಾರ್ಟ್. PCಯಲ್ಲಿ ಡಿಜಿಟಲ್ ಆಡಿಯೋವನ್ನು ಸಂಗ್ರಹಿಸಲು ಆಡಿಯೋ ಫೈಲ್ ಮಾನದಂಡವಾಗಿ ಮೈಕ್ರೋಸಾಫ್ಟ್ ಮತ್ತು IBM ಜಂಟಿಯಾಗಿ ಡ್ಯಾಶ್ ಫಾರ್ಮ್ಯಾಟನ್ನು ಅಭಿವೃದ್ಧಿಪಡಿಸಿದೆ. ಸೊ ಇದರ ಆನ್ಸರ್ ಬಂದು ಏನಾಗ್ತದೆ ಅಂದರೆ .wav. ಸೊ ಇದರ ಫುಲ್ ಫಾರ್ಮ್ ಏನಾಗ್ತದೆ ಅಂದರೆ ವೇವ್ ಫಾರ್ಮ್ ಆಡಿಯೋ ಫೈಲ್ ಫಾರ್ಮ್ಯಾಟ್. ಐ ರಿಪೀಟ್, ವೇವ್ ಫಾರ್ಮ್ ಆಡಿಯೋ ಫೈಲ್ ಫಾರ್ಮ್ಯಾಟ್. ಓಕೆ, ಸೊ ಈ PDF ಅನ್ನೋದು ಏನು ನಿಮಗೆ ಗೊತ್ತಿರ್ತದೆ, ಇಟ್ ಈಸ್ ಫಾರ್ ಫೈಲ್ಸ್. .txt ಇದು ಕೂಡ ಫೈಲ್ಸ್ಗೆ ರಿಲೇಟೆಡ್ ಆದಂಥದ್ದು. ಆದರೆ .wav ಏನಾಗಿರ್ತದೆ ಅಂದರೆ ಆಡಿಯೋ ಫೈಲ್ ಅನ್ನು ಸಂಗ್ರಹಿಸಿಡಲು ಇದನ್ನು ಯೂಸ್ ಮಾಡ್ತೀವಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 72nd ಕ್ವಶನ್. ವಿಂಡೋಸ್ ಅಪ್ಲಿಕೇಶನ್ಗಳು ಯಾವಾಗಲೂ ಸೇರಿರುವುದು. ಸೊ ಇದರಲ್ಲಿ ಯಾವುದು ರೈಟ್ ಆಗ್ತದೆ ಅಂದರೆ ವಿಂಡೋಸ್ ಅಪ್ಲಿಕೇಶನ್ ಎಂಬುದು ಇಟ್ ಈಸ್ ಎನ್ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ಗೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. MS ವರ್ಡ್ ಪ್ರೊಸೆಸರ್ನಲ್ಲಿ ದಾಖಲೆಗಳ ಬರಹವನ್ನು ಪರಿಶೀಲಿಸಲು ಮತ್ತು ಸುಧಾರಿಸುವ ಅತಿ ಪ್ರಮುಖ ಕಾರ್ಯವನ್ನು ಯಾವುದು ನಿರ್ವಹಿಸುತ್ತದೆ? ಸೊ ಯಾವ್ದು ನಿರ್ವಹಿಸ್ತದಪ್ಪ ಹಂಗಂದರೆ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ಗ್ರಾಮರ್, ಸ್ಪೆಲ್ ಚೆಕ್, ಥಿಸಾರಸ್, ಮೇಲಿನ ಎಲ್ಲವೂ. ಸೊ ಇದರಲ್ಲಿ ಇವೆಲ್ಲವೂ ಕೂಡ ದಾಖಲೆಯ ಬರಹವನ್ನು ಪರಿಶೀಲಿಸೋದು ಆಗಿರ್ತದೆ. ಸೊ ಅದಕ್ಕೆ ಈ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. .docx ಫೈಲ್ ನೇಮ್ಸ್ ಎಕ್ಸ್ಟೆನ್ಷನ್ ಹೊಂದಿರುವ ಫೈಲ್ಗಳನ್ನು ಯಾವ ಅಪ್ಲಿಕೇಶನ್ ಪ್ರೋಗ್ರಾಮ್ನಲ್ಲಿ ತೆರೆಯಬಹುದು? ಸೊ .docx ಫೈಲ್ ಎಕ್ಸ್ಟೆನ್ಷನ್ ಎದ್ರಾಗ ಕಾಣ್ತೀರಪ್ಪ ಅಂದರೆ ಇಟ್ ಈಸ್ ವೆರಿ ಈಸಿ. MS ವರ್ಡಲ್ಲಿ ನೀವು ಕಾಣ್ತೀರ. ಓಕೆ, ಸೊ MS Excel ಅಂತ ಬಂದಾಗ .xls ಅಂತ ಬರ್ತದೆ. MS ಪವರ್ ಪಾಯಿಂಟ್ ಅಂತ ಬಂದಾಗ .ppt ಅಂತ ಬರ್ತದೆ. ಓಕೆ, ಸೊ ವೆರಿ ಈಸಿ ಅಂತ ಒಂದು ಕ್ವಶನ್ ಇದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 75th ಕ್ವಶನ್. MS ವರ್ಡ್ನಲ್ಲಿ ಸೂಪರ್ ಸ್ಕ್ರಿಪ್ಟಿಂಗನ್ನು ಡ್ಯಾಶ್ ಶಾರ್ಟ್ಕಟ್ ಕೀ ಬಳಸಿಕೊಂಡು ಸಾಧಿಸಬಹುದು. ಫಸ್ಟ್ ಇಲ್ಲಿ ನಾವು ಸೂಪರ್ ಸ್ಕ್ರಿಪ್ಟಿಂಗ್ ಅಂದರೆ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ನಾವು 2 ಸ್ಕ್ವೇರ್ ಬರಿತೇವೆ ಅಂತ ಅನ್ಕೋರಿ. ಸೊ ಇಲ್ಲಿ ಮೇಲಿನ 2 ಏನಿರ್ತದಲ್ಲ ಇದಕ್ಕೆ ನಾವು ಸೂಪರ್ ಸ್ಕ್ರಿಪ್ಟಿಂಗ್ ಅಂತ ಅಂತೀವಿ. ಸೊ MS ವರ್ಡ್ ಒಳಗೆ ನಾವು ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡಿದರೆ ಈ ಥರ ಬರ್ತದೆ ಅಂಥೇಳಿ ಕ್ವಶನ್ ಐತಿ. ಓಕೆ, ಸೊ ಇದ್ರ ರೈಟ್ ಆನ್ಸರ್ ಬಂತ ಫಸ್ಟ್ ಆಪ್ಷನ್, Ctrl+Shift++. ಇದನ್ನು ಮಾಡಿದರೆ ಈ 2 ಏನಿರ್ತದೆ ಇದು ಮೇಲೆ ಹೋಗ್ತದೆ. ಓಕೆ, ಸೊ ನಾವು ಇಲ್ಲಿ ನೋಡ್ಬೋದು 75th ಮತ್ತು 76th ಭಾಳಷ್ಟು ಕನ್ಫ್ಯೂಷನ್ನ ಇಲ್ಲೇ ಆಗ್ತದೆ. ಓಕೆ, ಅಲ್ಲಿ ಮೇಲೆ ಸೂಪರ್ ಸ್ಕ್ರಿಪ್ಟ್ ಕೊಟ್ಟಾರೆ, ಇಲ್ಲೇ ನೆಕ್ಸ್ಟ್ ಸಬ್ಸ್ಕ್ರಿಪ್ಟನ್ನು ಕೊಟ್ಟಾರೆ. ಸೊ ಸಬ್ಸ್ಕ್ರಿಪ್ಟ್ ಅಂದರೆ ಫಾರ್ ಎಕ್ಸಾಂಪಲ್, ಸೊ ನಾವು H2O ಅಂತ ಬರಿತೀವಿ. ಸೊ ಈ 2 ಏನಾಯ್ತು ತೆಳಗೆ ಬಂತಲ್ಲ, ಸೊ ಇದಕ್ಕೆ ನಾವು ಏನಂತೇವೆ ಅಂದರೆ ಸಬ್ಸ್ಕ್ರಿಪ್ಟ್ ಅಂತ ಅಂತೀವಿ. ಸೊ ಇದನ್ನು ಬರಲಿಕ್ಕೆ ನಾವು ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಪ್ಪ ಅಂದರೆ ಇಟ್ ಈಸ್ Ctrl+. ಸೊ Ctrl+= ಅಂತ ಶಾರ್ಟ್ಕಟ್ ಕೀನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಈಸಿಯಾಗಿ ನಾವು ಮಾಡಬೇಕು. ಸೊ ಇದು ಇಂಗ್ಲೀಷ್ ವರ್ಷನ್ ಅದ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 77th ಕ್ವಶನ್. MS ವರ್ಡ್ ದಾಖಲೆಯಲ್ಲಿ ಸೆಲೆಕ್ಟ್ ಆಲ್ ದಿ ಟೆಕ್ಸ್ಟ್ ಆಯ್ಕೆಯನ್ನು ಬಳಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ. ಸೊ ನಾವು ಸೆಲೆಕ್ಟ್ ಆಲ್ ಅಂದರೆ, ಸೊ ಈಗ ಒಂದು ಪೇಜ್ ಇರ್ತದೆ, ಅದರೊಳಗೆ ಎಲ್ಲ ಲೆಟರ್ಸು ಸೆಲೆಕ್ಟ್ ಆಗಬೇಕಪ್ಪ ಅಂದರೆ ನಾವು ಯಾವ ಶಾರ್ಟ್ಕಟ್ ಕೀನ ಬಳಸ್ತೀವಿ ಅಂದರೆ ಇಟ್ ಈಸ್ Ctrl+A. ಓಕೆ, ಸೊ Ctrl+A ಬಳಸಿದರೆ ನಾವು ಇಡೀ ಪೇಜ್ ಒಳಗೆ ಇರುವಂಥ ಎಲ್ಲ ವರ್ಡ್ಸು ಸೆಲೆಕ್ಟ್ ಆಗ್ತಾವೆ. ಸೊ Ctrl+S ಅಂದರೆ ಸೇವ್. ಓಕೆ, ಈ ಥರದ ಆಪ್ಷನ್ಸ್ಗಳದಾವೆ. ಇದರ ರೈಟ್ ಆನ್ಸರ್ ಬಂದರೆ Ctrl+A. ಸೊ ನೆಕ್ಸ್ಟ್, ಕಾಲಾವಧಿಯಲ್ಲಿ ಟ್ರೆಂಡ್ಗಳನ್ನು ತೋರಿಸಲು ಎಕ್ಸೆಲ್ನಲ್ಲಿ ಅತ್ಯಂತ ಸೂಕ್ತವಾದ ಚಾರ್ಟ್ ಪ್ರಕಾರ ಯಾವುದು? ಸೊ ಯಾವ ಚಾರ್ಟ್ನ ನಾವು ಉಪಯೋಗಿಸ್ತೇವಪ್ಪ ಅಂದರೆ, ಸೊ ಕಾಲಾವಧಿಯ ಟ್ರೆಂಡನ್ನು ತೋರಿಸಲು
ಸೊ ಇದಕ್ಕೆ ನಾವು ಲೈನ್ ಟ್ರೆಂಡನ್ನು ಲೈನ್ ಚಾರ್ಟನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಯಾರೆಲ್ಲ ಎಮ್ ಎಸ್ ಎಕ್ಸೆಲ್ನ ಯೂಸ್ ಮಾಡ್ತಿರ್ತೀರ ಅವ್ರಿಗೆ ಇದು ಭಾಳಷ್ಟು ಈಸಿ ಆದಂಥ ಒಂದು ಕ್ವಶನ್. ಓಕೆ, ಸೊ ಎಮ್ ಎಸ್ ಆಫೀಸ್ ನೆಕ್ಸ್ಟ್ ಕ್ವಶನ್, ಎಮ್ ಎಸ್ ಆಫೀಸ್ ಸೂಟ್ನಲ್ಲಿ ಲಭ್ಯವಿರುವ ವಿಶ್ವದ ಅತ್ಯಂತ ವ್ಯಾಪಕವಾಗಿ ಬಳಸಲಾದ ಈ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಯಾವುದು? ಸೊ ಇದರ ಕ್ವಶನ್ ಒಳಗೆ ನಮ್ಗೆ ಒಂದು ಹಿಂಟ್ ಐತಿ, ಏನಪ್ಪ ಅಂದರೆ ಈ ಸ್ಪ್ರೆಡ್ಶೀಟ್ ಅಂತೇಳಿ. ಸೊ ನಾವು ಎಮ್ ಎಸ್ ಎಕ್ಸೆಲ್ಗೆ ಇನ್ನೊಂದು ಹೆಸರು ಕೂಡ ಈ ಸ್ಪ್ರೆಡ್ಶೀಟ್. ಓಕೆ, ಈ ಸ್ಪ್ರೆಡ್ಶೀಟ್ ಈಸ್ ದಿ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 80th ಕ್ವಶನ್, ಎಮ್ ಎಸ್ ಎಕ್ಸೆಲ್ನಲ್ಲಿ ಕಾಲಮ್ನ ಗರಿಷ್ಠ ಅಗಲ. ಸೊ ಗರಿಷ್ಠ ಅಗಲ ಎಷ್ಟಿದೆ ಅಂದರೆ ಇಲ್ಲಿ ಆಪ್ಷನ್ನ ನೋಡ್ಬೋದು, 254, 255, 256. ಓಕೆ, ಸೊ ಇಲ್ಲಿ ನಾವು ಕನ್ಫ್ಯೂಷನ್ನ ಮಾಡ್ಕೋಬಾರ್ದು ಇಂಥ ಕ್ವಶನ್ಗಳಲ್ಲಿ. ಸೊ ಇದರ ರೈಟ್ ಆನ್ಸರ್ ಬಂದು 255. ಕಾಲಮ್ನ ಗರಿಷ್ಠ ಅಗಲ ಬಂದು 255 ಲೆಟರ್ಸ್ ತನಕ ಅದು ಹಿಡಿತದೆ. ಓಕೆ, ಒಂದು ಸೆಲ್ ಒಳಗೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕೆಳಗೆ ಪಟ್ಟಿ ಮಾಡಲಾದ ಕಾರ್ಯಗಳಲ್ಲಿ ಎಮ್ ಎಸ್ ಎಕ್ಸೆಲ್ನಲ್ಲಿ ಸಂಖ್ಯಾಶಾಸ್ತ್ರೀಯ ಕಾರ್ಯವಲ್ಲದ ಕಾರ್ಯವನ್ನು ಗುರುತಿಸಿ. ಸೊ ಎಮ್ ಎಸ್ ಎಕ್ಸೆಲ್ ಒಳಗೆ ನಾವು ಯೂಶ್ವಲಿ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಇದ್ರಾಗ ಒಂದು ಆಪ್ಷನ್ ಫಾರ್ಮುಲಾ ಅಲ್ಲ. ಸೊ ಯಾವುದಪ್ಪ ಅಂದ್ರೆ ಅದು, ಸೊ ಎವರೇಜನ್ನು ನಾವು ಬಳಸ್ತೀವಿ, ಸೊ ವೇರಿಯನ್ಸನ್ನು ಕೂಡ ಬಳಸ್ತೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಬಳಸ್ತೀವಿ, ಬಟ್ SQRTಯನ್ನು ನಾವು ಬಳಸಂಗಿಲ್ಲ. ಓಕೆ, ಸೊ SQRT ಇಸ್ ದಿ ರೈಟ್ ಆನ್ಸರ್. ಸೊ ನಾವು ಕ್ವಶನ್ನ ಕರೆಕ್ಟಾಗಿ ಓದಬೇಕಿಲ್ಲಿ. ಕಾರ್ಯವಲ್ಲದ ಅಂತ ಕೇಳಿದ್ದಾರೆ. ಸೊ ಕಾರ್ಯವಲ್ಲದ ಅಂದರೆ ಇಟ್ ಈಸ್ SQRT. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 82nd ಕ್ವಶನ್, ಇಂಟರ್ನೆಟ್ ಯಾರ ಒಡೆತನದಲ್ಲಿದೆ? ಸೊ ಇಲ್ಲಿ ನಾವು ಆಪ್ಷನ್ಗಳನ್ನ ನೋಡ್ಬೋದು. IBM, ಆ್ಯಪಲ್, US ಸರ್ಕಾರ, ಮೇಲಿನ ಯಾವುದು ಅಲ್ಲ. ಸೊ ಇಂಟರ್ನೆಟ್ ಇದು ಯಾರ ಒಡೆತನದಲ್ಲೂ ಇರುವುದಿಲ್ಲ. ಓಕೆ, ಸೊ ಇಟ್ ವಿಲ್ ಆಲ್ ಡಿಪೆಂಡ್ ಅಪಾನ್ ಇಟ್ಸ್ ಕಂಟ್ರಿ. ಸೊ ಆ ಕಂಟ್ರಿನೇ ಅದರ ಒಡೆತನದಲ್ಲಿ ಇರ್ತದೆ. ಓಕೆ, ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಮಾಡಿಕೊಂಡು ಇದು US ಸರ್ಕಾರ ಅಂತೇಳಿ ಟಿಕ್ ಮಾಡಬಾರ್ದು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 83rd ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು URLನ 4 ಘಟಕಗಳಲ್ಲಿ ಒಂದಲ್ಲ? ಸೊ ಯಾವುದು ಅಲ್ಲ ಅಂತಂದ್ರೆ ವೆಬ್ ಪ್ರೋಟೋಕಾಲ್ ಹೌದು, ವೆಬ್ ಸರ್ವರ್ ಹೆಸರು ಹೌದು, ವೆಬ್ ಸರ್ವರ್ನಲ್ಲಿರುವ ಡೈರೆಕ್ಟರಿ ಕೂಡ ಹೌದು, ಆದರೆ ಬ್ರೌಸರ್ನ ಹೆಸರು ಅಲ್ಲ. ಸೊ ದಿಸ್ ಈಸ್ ರೈಟ್ ಆನ್ಸರ್. ಸೊ ಇಲ್ಲಿ ಒಂದು ಅಲ್ಲ ಅಂತ ಕೇಳಿದಾರೆ. ಇಲ್ಲಿ ಕ್ವಶನ್ನ ನಾವು ಭಾಳ ಗಮನವಿಟ್ಟು ಓದಬೇಕಾಗ್ತದೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 84th ಕ್ವಶನ್, ಕಡಿಮೆ ದೋಷ ದರವನ್ನು ಹೊಂದಿರುವ ನೆಟ್ವರ್ಕ್ ಯಾವುದು? ಸೊ ನೆಟ್ವರ್ಕ್ ಅಂದ ತಕ್ಷಣ ನಮಗೆ ಎಲ್ಲರಿಗೂ ಗೊತ್ತು, ಲ್ಯಾನ್, ವ್ಯಾನ್, ಮ್ಯಾನ್ ಅಂಥೇಳಿ ಬರ್ತದೆ. ಓಕೆ, ಸೊ ಕಡಿಮೆ ದೋಷ ಯಾವುದರಲ್ಲಿ ಇರ್ತದಪ್ಪ ಅಂದರೆ ಇಟ್ ಈಸ್ ಲ್ಯಾನ್. ಸೊ ಲ್ಯಾನ್ ಅದು ಫುಲ್ ಫಾರ್ಮ್ ಏನು ಇರ್ತದೆ? ಲೋಕಲ್ ಏರಿಯಾ ನೆಟ್ವರ್ಕ್. ಓಕೆ, ಸೊ ಇದು ಭಾಳ ಡಿಸ್ಟೆನ್ಸನ್ನು ಕಡಿಮೆ ಕವರ್ ಮಾಡೋದ್ರಿಂದ ಸೊ ಇದರಲ್ಲಿ ದೋಷ ಕಡಿಮೆ ಇರ್ತದೆ. ಸೊ ದೋಷ ಜಾಸ್ತಿ ಯಾವುದಪ್ಪ ಇಲ್ಲ ಅಂದರೆ ಇಟ್ ಈಸ್ ವ್ಯಾನ್. ಸೊ ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ಸೊ ಜಸ್ಟ್ ಒಂದು ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಆದಂಥ ಕ್ವಶನ್ ಇದು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ನೆಟ್ವರ್ಕ್ನಲ್ಲಿ ಡೇಟಾ ಪ್ರಸರಣಕ್ಕೆ ಲಭ್ಯವಿರುವ ಆವರ್ತನ ಶ್ರೇಣಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ಏನಂತ ಕರಿತೀವಪ್ಪ ಅಂದರೆ ನಾವು ಅದಕ್ಕೆ ಬ್ಯಾಂಡ್ ವಿಡ್ತ್ ಅಂತೇಳಿ ಕರಿತೀವಿ. ಯಾವುದಕ್ಕೆ? ನೆಟ್ವರ್ಕ್ನಲ್ಲಿ ಡೇಟಾ ಪ್ರಸರಣಕ್ಕೆ ಲಭ್ಯವಿರುವ ಆವರ್ತನ ಶ್ರೇಣಿಯನ್ನು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಇಮೇಲ್ ವಿಳಾಸವು ಡ್ಯಾಶ್ ಅನ್ನು ಒಳಗೊಂಡಿದೆ. ಸೊ ನೀವು ಒಂದು ಇಮೇಲ್ ಕಳಿಸ್ಬೇಕಾದ್ರೆ ಆ ವಿಳಾಸದಲ್ಲಿ ಅಂದರೆ 2 ಏನೇನು ಒಳಗೊಂಡಿರ್ತದೆ ಅಂಥೇಳಿ ಕ್ವಶನ್ ಅದ. ಸೊ ಇದರ ರೈಟ್ ಆನ್ಸರ್ ಬಂದು ಫೋರ್ತ್ ಆಪ್ಷನ್ ಈಸ್ ರೈಟ್. ಯೂಸರ್ಸ್ ನೇಮ್ ಫಾಲೋಡ್ ಬೈ ಡೊಮೇನ್ ನೇಮ್. ಫಸ್ಟ್ ಯೂಸರ್ ನೇಮ್ ಇರ್ತದೆ ಅವ್ರದ್ದು, ಆಮೇಲೆ ಡೊಮೇನ್ ನೇಮ್. ಓಕೆ, ಸೊ ಪೋಸ್ಟಲ್ ಅಡ್ರೆಸ್ ಆಗಿರ್ಬೋದು, ರೆಸಿಡೆನ್ಸ್ ಅಡ್ರೆಸ್ ಆಗಿರ್ಬೋದು. ಸೊ ಇದೆಲ್ಲ ನಾರ್ಮಲಾಗಿ ಪೋಸ್ಟ್ ಏನು ಬರ್ತಾವ ಅದಕ್ಕೆ ರಿಲೇಟೆಡ್. ಆದರೆ ಇಮೇಲ್ ಅಂತ ಕೇಳಿದಾಗ ಫಸ್ಟ್ ಯೂಸರ್ ನೇಮ್ ಇರ್ತದೆ, ಆಮೇಲೆ ಡೊಮೇನ್ ನೇಮ್ ಇರ್ತದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 87th ಕ್ವಶನ್,
ಅಪೇಕ್ಷಿಸದ ಬೃಹತ್ ಇಮೇಲ್ನಂತಹ ಅನಗತ್ಯ ವರ್ತಿತ ಸಂದೇಶವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ಏನಂತ ಕರಿತೀವಿ ಅಂದರೆ ನಾವು ಅದನ್ನ ಸ್ಪ್ಯಾಮ್. ಸೊ ನಾವು ಯೂಟ್ಯೂಬ್ ಲೈವ್ ಸ್ಟ್ರೀಮನ್ನು ನೋಡ್ಬೇಕಾದ್ರೆ ಭಾಳಷ್ಟು ಜನ ಯೂಟ್ಯೂಬರ್ಸ್ ಅಂತಿರ್ತಾರೆ ಡೋಂಟ್ ಸ್ಪ್ಯಾಮ್ ದಿ ಕಮೆಂಟ್ಸ್ ಹಿಯರ್ ಅಂತೇಳಿ. ಸೊ ಅನ್ವಾಂಟೆಡ್ ಮೆಸೇಜ್ಗಳನ್ನ ಭಾಳಷ್ಟು ಸರಿ ಕಳಿಸೋದನ್ನು ನಾವು ಏನಂತೀವಿ ಅಂದರೆ ಅದನ್ನ ಸ್ಪ್ಯಾಮ್ ಅಂತ ಅಂತೀವಿ. ಸೊ ಅಪೇಕ್ಷಿಸದ ಬೃಹತ್ ಇಮೇಲ್ನಂತಹ, ಸೊ ಇದು ಇಮೇಲ್ ಆಗಿರ್ಬೋದು, ಯಾವುದೇ ಥರದ ಒಂದು ಲೈವ್ ಸ್ಟ್ರೀಮ್ ಕೂಡ ಆಗಿರ್ಬೋದು, ಅಲ್ಲಿ ಸ್ಪ್ಯಾಮನ್ನು ಮಾಡಬಾರ್ದು, ಸ್ಪ್ಯಾಮ್ ಅಂತ ಕರಿತೀವಿ ನಾವು ಅನ್ವಾಂಟೆಡ್ ಮೆಸೇಜನ್ನು ರಿಪೀಟೆಡಾಗಿ ಕಳಿಸೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 88th ಕ್ವಶನ್. ಈ ಕೆಳಗಿನ ಪ್ರೋಟೋಕಾಲ್ಗಳಲ್ಲಿ ಯಾವ ಪ್ರೋಟೋಕಾಲನ್ನು ಇಮೇಲ್ಗೆ ಬಳಸಲಾಗುತ್ತದೆ? ಓಕೆ, ಸೊ ನಾವು ಇಮೇಲ್ಗೆ ಯೂಶ್ವಲಿ SMTP, IMAP, POPನ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಆ ಆಪ್ಷನ್ಗಳು ಯಾವುದೂ ಕಾಣ್ತಾ ಇಲ್ಲ. ಸೊ ಇಲ್ಲಿ FMTP ಅಂತ ಇದೆ. ಸೊ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಏನೂ ಗೊತ್ತಿಲ್ಲ. ಇಟ್ ಶುಡ್ ಬಿ SMTP ಇಸ್ ದಿ ರೈಟ್ ಆನ್ಸರ್. SMTPನ ನಾವು ಯೂಸ್ ಮಾಡ್ತೀವಿ ಇಮೇಲಲ್ಲಿ. ಸೊ ಇದನ್ನ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ಕ್ವಶನ್. ನೆಕ್ಸ್ಟ್ 89th ಕ್ವಶನ್. ಅಪೂರ್ಣ ಇಮೇಲನ್ನು ಕಳುಹಿಸದೆ ಉಳಿಸುವ ಆಯ್ಕೆ. ಸೊ ಈಗ ನೀವು ಒಂದು ಇಮೇಲ್ನ ಫಾರ್ಮ್ ಮಾಡಿರ್ತೀರಿ, ಅದನ್ನು ಕಳುಹಿಸದೆ ಹಾಗೆ ಅದು ನಿಮ್ಮ ಒಂದು ಫೋನ್ ಅಥವಾ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಥವಾ ಅದರಲ್ಲಿ ಉಳಿದುಕೊಂಡ್ರೆ ಅದಕ್ಕೆ ನಾವು ಏನಂತೀವಿ ಅಂದರೆ ಇಟ್ ಈಸ್ ಸೇವ್ ಆ್ಯಸ್ ಅ ಡ್ರಾಫ್ಟ್ ಅಂತೇಳಿ ಅದು ಉಳಿದುಕೊಳುತ್ತೆ. ಏನು ನೀವು ಇಮೇಲ್ನ ಫಾರ್ಮ್ ಮಾಡಿರ್ತೀರಲ್ಲ ಅದನ್ನು ಯಾರಿಗೂ ಕಳುಹಿಸದೆ ಹಾಗೆ ಉಳಿಸ್ಕೊಂಡ್ರೆ ಅದನ್ನ ಸೇವ್ ಆ್ಯಸ್ ಡ್ರಾಫ್ಟ್ ಅಂತೇಳಿ ಸೇವ್ ಆಗ್ತದೆ. ಓಕೆ, ಟ್ರ್ಯಾಶ್ ಅಂದರೆ ಏನು? ಇಟ್ ಈಸ್ ಲೈಕ್ ಅ ಡಸ್ಟ್ಬಿನ್. ಓಕೆ, ಸೊ ಅದು ಡಸ್ಟ್ಬಿನ್ ಆಗಲ್ಲ. ಸ್ಪ್ಯಾಮ್ ಅಂದರೆ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ಬಾಕ್ಸ್ ಅಂದರೆ ಬಂದಂಥ ಮೆಸೇಜ್ಗಳಿಗೆ ನಾವು ಈ ಇನ್ಬಾಕ್ಸಲ್ಲಿ ಅದು ಸೇವ್ ಆಗಿರ್ತದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಸ್ಲೈಡ್ಗಳನ್ನು ಪರಿಚಯಿಸುವಾಗ ನೀಡಲಾಗುವ ವಿಶೇಷ ಎಫೆಕ್ಟ್ ಏನೆಂದು ಹೇಳಲಾಗುವುದು? ಸೊ ನಾವು PPTಯನ್ನು ಮಾಡಿರ್ತೀವಿ. ಓಕೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಮಾಡಿರ್ತೀವಿ. ಸೊ ಅಲ್ಲಿ ಸ್ಲೈಡ್ಗಳು ಒಂದೊಂದಾಗಿ ಸೈಡ್ಗೆ ಅಥವಾ ಸ್ಟ್ರೇಟಾಗಿ ಡೌನ್ವರ್ಡ್ಸ್ ಎಫೆಕ್ಟ್ ಮುಖಾಂತರ ಹೋಗ್ತಿರ್ತಾವೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ವಿಶೇಷ ಆ ಎಫೆಕ್ಟ್ಗೆ ಏನಂತ ಹೆಸರು ಐತಪ್ಪ ಅಂದರೆ ಇಟ್ ಈಸ್ ಟ್ರಾನ್ಸಿಷನ್. ಓಕೆ, ಸೊ ಅದಕ್ಕೆ ಟ್ರಾನ್ಸಿಷನ್ ಅಂತ ಕರಿತೀವಿ. ಸೊ ನೀವೇನಾದರೂ MS PPTಯನ್ನು ಯೂಸ್ ಮಾಡಿದರೆ ಇದು ಭಾಳಷ್ಟು ಈಸಿ ಆದಂಥ ಒಂದು ಕ್ವಶನ್. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಪ್ರತಿ ಸ್ಲೈಡ್ನ ಶೀರ್ಷಿಕೆಯು ಒಂದೇ ರೀತಿಯ ಫಾಂಟ್ನ ವಿಧ, ಗಾತ್ರ ಹಾಗೂ ಬಣ್ಣವನ್ನು ಹೊಂದಲು. ಸೊ ಯಾವುದನ್ನು ನಾವು ಉಪಯೋಗಿಸ್ತೇವಪ್ಪ ಅಂದರೆ ಇಲ್ಲಂದರೆ 91st ಕ್ವಶನ್, ನಾವು ಇಲ್ಲೇ ಸ್ಲೈಡ್ ಮಾಸ್ಟರ್ನ ಉಪಯೋಗಿಸ್ತೀವಿ. ಓಕೆ, ಸೊ 92nd ಕ್ವಶನ್. ಕೆಳಗಿನ ಯಾವ ಪವರ್ ಪಾಯಿಂಟ್ನ ವಿಶಿಷ್ಟ ಸ್ಲೈಡನ್ನು ಭಿನ್ನ ಜಾತಿಯ ವಸ್ತುಗಳಿಗೆ ಚಲನೆಯ ಪರಿಣಾಮಗಳನ್ನು ಅನ್ವಯಿಸಲು ನಿಮಗೆ ಅನುಮತಿಸುತ್ತದೆ? ಸೊ ಇದರ ರೈಟ್ ಆನ್ಸರ್ ಬಂದು ಅನಿಮೇಷನ್ ವಸ್ತುಗಳಿಂದ ನೀವು ವಿವಿಧ ರೀತಿಯ ಭಿನ್ನ ಜಾತಿಯ ವಸ್ತುಗಳಿಗೆ ಚಲನೆಯ ಪರಿಣಾಮವನ್ನು ಕೊಡ್ಬೋದು. ಅಂದರೆ ಒಂದು ಮೋಷನ್ನ ಕೊಡ್ಬೋದು, ಒಂದು ಸ್ಲೈಡಿಗೆ ಆಗಿರ್ಬೋದು ಅಥವಾ ವರ್ಡ್ಸಿಗೆ ಆಗಿರ್ಬೋದು. ಸೊ ಅದಕ್ಕೆ ನೀವು ಅನಿಮೇಷನ್ ಕೊಟ್ಟಾಗ ಏನಾಗ್ತದೆ, ಆ ವರ್ಡ್ಸ್ಗಳು ಒಂದು ಟೈಪು ಚಲನೆಯ ರೂಪದಲ್ಲಿ ಅವು ನಿಮ್ಗೆ ಕಾಣಲಿಕ್ಕೆ ಸಿಗ್ತಾವೆ. ಸೊ ನೆಕ್ಸ್ಟ್, ನುಡಿ 6.0 ವರ್ಷನ್ನಲ್ಲಿ ರಾಷ್ಟ್ರೀಯತೆ ಪದದ ಕೀ ಸರಣಿಯು ಇದಾಗಿದೆ. ಸೊ ರಾಷ್ಟ್ರೀಯತೆ ಅಂಥೇಳಿ ನಾವು ಸಿಂಪಲಾಗಿ ಹೇಳೋದಾದರೆ ರಾಷ್ಟ್ರೀಯತೆ ಅನ್ನೋದು ನುಡಿ ಒಳಗಡೆ ಯಾವ ರೀತಿ ನಾವು ಇಂಗ್ಲೀಷ್ ಕೀಬೋರ್ಡಲ್ಲಿ ಟೈಪ್ ಹೊಡಿತೀವಿ ಅಂಥೇಳಿ ಈ ಪ್ರಶ್ನೆ ಆಗಿರ್ತದೆ. ಸೊ ಇದರ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ಆಗಿರ್ತದೆ. ಸೊ ನೀವು ಕನ್ನಡ ಟೈಪಿಂಗಲ್ಲಿ ನಿಮ್ಮದು ಒಳ್ಳೆ ನಾಲೆಜ್ ಇದ್ದರೆ ಈ ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಂಡೆಂಟ್ ಎನ್ನುವುದು ಡ್ಯಾಶ್ ಆಗಿದೆ ಮತ್ತು ಸ್ಪೇಸಿಂಗ್ ಎನ್ನುವುದು ಡ್ಯಾಶ್ ಆಗಿದೆ. ಓಕೆ, ಸೊ ಇಂಡೆಂಟ್ ಎನ್ನುವುದು, ಸೊ ಇದರ ರೈಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್. ಟೆಕ್ಸ್ಟ್ನ ಬ್ಲಾಕ್ನ ಮೊದಲ ಸ್ಪೇಸ್ ಇಂಡೆಂಟ್, ಮತ್ತು ಸ್ಪೇಸಿಂಗ್ ಎಂಬುದು ಏನಕ್ಕೈತಿ ಟೆಕ್ಸ್ಟ್ನ ಸಾಲುಗಳ ನಡುವಿನ ಸ್ಪೇಸ್. ಓಕೆ, ನಾವು ಇದನ್ನು MS ವರ್ಡಲ್ಲಿ ಡಾಕ್ಯುಮೆಂಟ್ ಬೇಕಾದ್ರೆ ಇದು ಬೇಕಾಗ್ತದೆ. ಸೊ ಟೆಕ್ಸ್ಟ್ ಬ್ಲಾಕ್ನ ಮೊದಲ ಸ್ಪೇಸ್ ಎಷ್ಟು ಬಿಡಬೇಕಾಗ್ತದೆ, ಮತ್ತು
ಒಂದು ಟೆಕ್ಸ್ಟಿಂದ ಇನ್ನೊಂದು ಟೆಕ್ಸ್ಟಿಗೆ ಒಂದು ಸಾಲಿಗೆ ಎಷ್ಟು ಸ್ಪೇಸ್ ಬಿಡಬೇಕು ಎಂಬುದು ಇಲ್ಲೇ ಗೊತ್ತಾಗ್ತದೆ. ಸೊ ಇಂಡೆಂಟ್ ಆ್ಯಂಡ್ ಸ್ಪೇಸಿಂಗ್. ಓಕೆ, ಸೊ ಇಲ್ಲಿ ಮಾರ್ಜಿನ್ ಬಿಡೋದಾಗಿರ್ಬೋದು. ಸೊ ಇವು ಎಲ್ಲ ಕೂಡ ಇಂಡೆಂಟ್ ಒಳಗಡೆ ಬರ್ತಾವೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. MS ವರ್ಡ್ನಲ್ಲಿ ಹೋಮ್ ರಿಬ್ಬನ್ ಟೂಲ್ ಬಾರ್ನಲ್ಲಿ ಈ ಕೆಳಗಿನ ಯಾವ ಆಯ್ಕೆಗಳು ಲಭ್ಯವಿರುವುದಿಲ್ಲ? ಸೊ ಯಾವುದು ಲಭ್ಯವಿರುವುದಿಲ್ಲಪ್ಪ ಅಂದರೆ ಇಟ್ ಈಸ್ ಪಿಕ್ಚರ್ ಬಟನ್. ಸೊ ಪಿಕ್ಚರ್ ಬಟನ್ ಲಭ್ಯವಿರುವುದಿಲ್ಲ. ಸೊ ಎಲ್ಲಿ? MS ವರ್ಡ್ನಲ್ಲಿ ಹೋಮ್ ರಿಬ್ಬನ್ ಟೂಲ್ ಬಾರ್ ಒಳಗೆ ಪಿಕ್ಚರ್ ಬಟನ್ ಇರುವುದಿಲ್ಲ. ಸೊ ಅಲೈನ್ಮೆಂಟ್ ಬಟನ್ ಇರ್ತದೆ, ಫಾಂಟ್ ಫೇಸ್ ಇರ್ತದೆ, ಫೈಂಡ್ ಆ್ಯಂಡ್ ರಿಪ್ಲೇಸ್ ಇವೆಲ್ಲ ಕೂಡ ಇರ್ತದೆ. 96th ಕ್ವೆಶನ್. ರಿಬ್ಬನ್ ಟೂಲ್ ಬಾರ್ನ ಡ್ಯಾಶ್ನಲ್ಲಿ ಪೇಜ್ ಮಾರ್ಜಿನ್, ಓರಿಯೆಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ ಹೊಂದಿದೆ. ಸೊ ಇದರ ರೈಟ್ ಆನ್ಸರ್ ಬಂದು ಪೇಜ್ ಲೇಔಟ್. ಸೊ ಪೇಜ್ ಲೇಔಟ್ ಅಂತ ಬಂದಾಗ ಮಾರ್ಜಿನ್, ಓರಿಯೆಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ ಇವೆಲ್ಲ ಬರ್ತದೆ. ಸೊ ಒಂದು ಪೇಜ್ ಲೇಔಟ್ ಅಂದರೆ, ಸೊ ಈಗ ಒಂದು ಪೇಜ್ ಇತ್ತಪ್ಪ ಅಂದರೆ ಅದರ ಬಾರ್ಡರ್ ಆಗಿರ್ಬೋದು, ಅದು ಸೈಜನ್ನು ಎಷ್ಟು ಕೊಡಬೇಕು ಸೈಡೆಂದು, ಸೊ ಇದೆಲ್ಲ ಎದ್ರೊಳಗೆ ಬರ್ತದೆ ಅಂದರೆ ಪೇಜ್ ಲೇಔಟ್ ಅನ್ನುವ ಟೂಲ್ ಬಾರ್ ಒಳಗೆ ಬರ್ತದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕಂಪ್ಯೂಟರ್ನ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮನ್ನು ಡ್ಯಾಶ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಓಕೆ, ಸೊ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ನ ಎದರೊಳಗೆ ನಾವು ಸಂಗ್ರಹಿಸ್ತೇವಪ್ಪ ಅಂದರೆ ಇಟ್ ಈಸ್ EPROM, ಇರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ, ಇದರ ಒಂದು ವಿಸ್ತೃತ ರೂಪ. ಓಕೆ, ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿಬಿಟ್ಟಿದ್ದಾರೆ. ಓಕೆ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮನ್ನು EPROM ಒಳಗಡೆ ಸಂಗ್ರಹಿಸ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್. ಡೇಟಾ ಶ್ರೇಣಿಯ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ. ಓಕೆ, ಸೊ ಇದರ ರೈಟ್ ಆನ್ಸರ್ ಬಂದು ಬೈಟ್, ಫೀಲ್ಡ್, ರೆಕಾರ್ಡ್, ಡೇಟಾಬೇಸ್. ಓಕೆ, ಡೇಟಾ ಶ್ರೇಣಿಯ ಸರಿಯಾದ ಕ್ರಮ. ಸೊ ಇಲ್ಲಿ ಸಣ್ಣದರಿಂದ ದೊಡ್ಡದಂತನ ನಾವು ಹೇಳ್ಬೋದು. ಇಲ್ಲಿ ಬೈಟ್, ಫೀಲ್ಡ್, ರೆಕಾರ್ಡ್ಸ್, ಈ ರೆಕಾರ್ಡ್ಸ್ ಎಲ್ಲವೂ ಎಲ್ಲಿರ್ತದಪ್ಪ ಅಂದರೆ ಇಟ್ ಈಸ್ ಡೇಟಾಬೇಸ್. ಓಕೆ, ಅದು ಒಂದು ಶ್ರೇಣಿ. ಸೊ ನೆಕ್ಸ್ಟ್ ಕ್ವೆಶನ್. ಫೈಲನ್ನು ಮರುಬಳಕೆ ರಿಸೈಕಲ್ ಬಿನ್ಗೆ ಕಳುಹಿಸದೆ ಪೆನ್ಡ್ರೈವ್ನಿಂದ ಶಾಶ್ವತವಾಗಿ ಅಳಿಸಲು ಬಳಸುವ ಶಾರ್ಟ್ಕಟ್ ಕೀ. ಸೊ ಯಾವ ಶಾರ್ಟ್ಕಟ್ ಕೀನ ನಾವು ಇಲ್ಲಿ ಯೂಸ್ ಮಾಡ್ತೇವೆ ಅಂದರೆ ಇಟ್ ಈಸ್ Shift+Delta ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್. ಯಾವ ಕಂಟ್ರೋಲ್ ಪ್ಯಾನೆಲ್ ಅಪ್ಲೈಟ್ ಗಣಕಯಂತ್ರದ ಮಾಹಿತಿಯನ್ನು ಒದಗಿಸುತ್ತದೆ? ಸೊ ಆಪ್ಷನ್ಸ್ಗಳನ್ನ ನಾವು ನೋಡೋದಾದರೆ ಹಾರ್ಡ್ವೇರ್ ಮತ್ತು ಸೌಂಡ್, ದಿಸ್ ಇಸ್ ರೈಟ್. ಪ್ರೋಗ್ರಾಮ್ಸ್, ಇದು ಕೂಡ ಕರೆಕ್ಟ್. ಸಿಸ್ಟಮ್ ಮತ್ತು ಸೆಕ್ಯೂರಿಟಿ, ಇದು ಕೂಡ ಕರೆಕ್ಟ್. ಸೊ ಇವೆಲ್ಲವೂ ಕರೆಕ್ಟ್ ಇರೋ ಕಾರಣ ಮೇಲ್ನ ಎಲ್ಲವೂ ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಿಗೆ ನಾನು ಕಂಪ್ಯೂಟರ್ ರಿಲೇಟೆಡ್ ಆದಂಥ 30 ಕ್ವಶನ್ಸ್ನ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೇನೆ. ಸೊ ಈ ಕ್ವಶನ್ ಪೇಪರ್ ಒಳಗೆ ನಾವು ನೋಡಿದಂಗೆ MS ವರ್ಡ್ ಆಗಿರ್ಬೋದು, PPT ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಶಾರ್ಟ್ಕಟ್ ಕೀಸ್ ಮತ್ತು ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಆದಂಥ ಕ್ವಶನ್ಸ್ಗಳು ಇಲ್ಲೇ ಕಂಡು ಬಂದವು. ಸೊ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಯಾರ್ಯಾರು ಎಲ್ಲ ಬರೀತಿರಲ್ಲ, ಸೊ ಒಳ್ಳೆಯ ಕ್ವಾಲಿಟಿ ಸ್ಟಡಿಯನ್ನು ನೀವು ಮಾಡಿರಿ. ಸೊ ಅದರಿಂದ ಒಳ್ಳೆಯ ಮಾರ್ಕ್ಸ್ಗಳನ್ನು ನೀವು ಗಳಿಸ್ಬೋದು. ಸೊ ಓಕೆ, ಸೊ ಭಾಳಷ್ಟು ರಿಪೀಟೆಡ್ ಕ್ವಶನ್ಸ್ ಏನು ಈ ಪೇಪರಲ್ಲಿ ಕಂಡು ಬಂದಿಲ್ಲ. ಓಕೆ, ಸೊ ಆಲ್ವೇರ್ ನೀವು ಒನ್ ಟೈಪ್ ಹೊಸದಾಗಿರುವಂಥ ಕ್ವಶನ್ಸ್ಗಳೇ ಇದ್ವು. ಓಕೆ, ಸೊ ಇದೇ ರೀತಿಯಾದಂಥ PDO ರಿಲೇಟೆಡ್ ಹೆಲ್ಪ್ಫುಲ್ ಆದಂಥ ವಿಡಿಯೋಸ್ಗಳನ್ನ ನಾನು ಈ ಚಾನಲಲ್ಲಿ ಮಾಡ್ತಿರ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.